ಇನ್ನು ದಾವಣಗೆರೆ ದಕ್ಷಿಣದಲ್ಲಿ ಏನು ಈಗ ಬೈ ಎಲೆಕ್ಷನ್ ಸಂಬಂಧಪಟ್ಟಂತೆ ಒಂದು ಮತ ಚುನಾವಣೆ ಆಗುತ್ತೆ. ಅದಾದ ನಂತರ ಮೇ 4ಕ್ಕೆ ಫಲಿತಾಂಶ ಪ್ರಕಟವಾಗುತ್ತೆ. ಈಗ ಇದೇ ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಆಂತರಿಕ ಯುದ್ಧ ಶುರುವಾಗಿಬಿಟ್ಟಿದೆ. ಪಕ್ಷಕ್ಕೆ ದ್ರೋಹ ಬಗೆದ್ರ ಆಗಿದ್ರೆ ಸಿಎಂ ಅತ್ಯಾಪ್ತ ಜಮೀರ್. ನೋಡಿ, ಮುಸ್ಲಿಂ ಮಹಾನಾಯಕ ಜಮೀರ್ ಅಹಮದ್ಗೆ ಈಗ ಸಂಕಷ್ಟ ಎದುರಾಗಿದೆ. ಅಬ್ದುಲ್ ಜಬ್ಬಾರ್ ನಜೀರ್ ಬಳಿಕ ಈಗ ಜಮೀರ್ ಅಹಮದ್ದೇ ಟಾರ್ಗೆಟ್. ಸಿಎಂ ಅತ್ಯಾಪ್ತನ ವಿರುದ್ಧ ಕಾಂಗ್ರೆಸ್ನ ಹೈಕಮಾಂಡ್ ಕೆಂಗಣ್ಣನ ಇಟ್ಟಿರೋದು. ಯಾಕಪ್ಪ ಅಂತಂದ್ರೆ ದಾವಣಗೆರೆ ದಕ್ಷಿಣದಲ್ಲಿ ಏನು ಎಲೆಕ್ಷನ್ ನಡೀತು, ಬೈ ಎಲೆಕ್ಷನು, ಇದಕ್ಕೆ ಸಂಬಂಧಪಟ್ಟಂತೆ ಪಕ್ಷದ ವಿರೋಧ ಚಟುವಟಿಕೆಯನ್ನ ಮಾಡಿದ್ದಾರೆ ಅನ್ನೋ ಆರೋಪದಡಿ ಈಗ ಜಮೀರ್ ಅಹಮದ್ಗೆ ಸಂಕಷ್ಟ ಶುರುವಾಗಿದೆ. ಅಬ್ದುಲ್ ಜಬ್ಬಾರು ಕೂಡ ಇದರಲ್ಲಿ ಅಂದ್ರೆ ಏನು ಪಕ್ಷದ ಈ ಒಂದು ಪ್ರಚೋದನೆ ವೇಳೆ ಅಥವಾ ಈ ಒಂದು ಎಲೆಕ್ಷನ್ನ ವೇಳೆ ಪ್ರಚೋದನಕಾರಿ ಅಥವಾ ಪಕ್ಷಕ್ಕೆ ವಿರೋಧವಾಗಿ ಅಪರಾಧವನ್ನ ಮಾಡಿದ್ದಾರೆ ಅಥವಾ ಆರೋಪವನ್ನ ಮಾಡಿದ್ದಾರೆ ಅನ್ನೋ ಆರೋಪದಲ್ಲಿ ಈಗ ಅಬ್ದುಲ್ ಜಬ್ಬಾರ್ ಮತ್ತೆ ನಜೀರ್ ಬಳಿಕ ಈಗ ಜಮೀರ್ ಅಹಮದ್ ಟಾರ್ಗೆಟ್ ಆಗಿರೋದು. ಅಂದ್ರೆ ಪಕ್ಷಕ್ಕೆ ದ್ರೋಹವನ್ನ ಬಗೆದ್ರ ಸಿಎಂ ಅತ್ಯಾಪ್ತ ಜಮೀರ್ ಅನ್ನೋ ಪ್ರಶ್ನೆಗಳು ಮೂಡ್ತಾ ಇರೋದು. ಮುಸ್ಲಿಂ ಮಹಾನಾಯಕ ಅಂತಾನೆ ಹೆಸರುವಾಸಿಯಾಗಿರುವ ಜಮೀರ್ ಅಹಮದ್ಗೆ ಈಗ ಸಂಕಷ್ಟ ಶುರುವಾಗಿರೋದು. ಸಿಎಂ ಅತ್ಯಾಪ್ತನ ವಿರುದ್ಧ ಈಗ ಕಾಂಗ್ರೆಸ್ನ ಹೈಕಮಾಂಡ್ ಕೆಂಗಣ್ಣನ ಇಟ್ಟಿರೋದು. ಇನ್ನು ತಡರಾತ್ರಿವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ಭೇಟಿಯಾದಂತಹ ಜಮೀರ್, ಯಾಕಂದ್ರೆ ಸಿದ್ದರಾಮಯ್ಯ ಅವರು ಬುಲಾವ್ ಕೊಟ್ಟಿದ್ರು. ತಡರಾತ್ರಿ ಸಿಎಂ ಸಿದ್ದರಾಮಯ್ಯ ಬುಲಾವ್ ಕೊಟ್ಟಿರೋ ಕಾರಣ ಜಮೀರ್ ಭೇಟಿಯಾಗಿದ್ದಾರೆ. ನಿನ್ನೆ ಬೆಳಗ್ಗೆ ಕೂಡ ಸಿದ್ದರಾಮಯ್ಯರನ್ನ ಭೇಟಿಯಾಗಿದ್ದಾರೆ ಜಮೀರ್ಗೆ ಪುನಃ ರಾತ್ರಿ ಆಗಮಿಸಲು ತಿಳಿಸಿದ್ರು ಸಿದ್ದರಾಮಯ್ಯ. ನೋಡಿ, ಒಂದು ಸಲ ಸಿಎಂ ಸಿದ್ದರಾಮಯ್ಯನವರು ಬುಲಾವ್ ಕೊಟ್ಟಾಗ ಜಮೀರ್ ಅಹಮದ್ ಅವರು ಕೂಡ ಹೋಗಿ ಮಾತನಾಡ್ಕೊಂಡ್ ಬಂದ್ರು. ಈಗ ತಡರಾತ್ರಿ ಕೂಡ ನೀವು ಬರಬೇಕು ಅಂತೇಳಿ, ಅಂದ್ರೆ ನಿನ್ನೆ ಬೆಳಗ್ಗೆ ಕೂಡ ಸಿದ್ದರಾಮಯ್ಯನವರು ಭೇಟಿಯಾಗಿದ್ರು ಜಮೀರ್ ಅವರನ್ನ. ಅಂದ್ರೆ ಜಮೀರ್ ಅವರು ಹೋಗಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ರು. ಜಮೀರ್ಗೆ ಪುನಃ ರಾತ್ರಿ ಆಗಮಿಸಲು ತಿಳಿಸಿದ್ರು ಸಿದ್ದರಾಮಯ್ಯನವರು. ಹೀಗಾಗಿ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ ಜಮೀರ್. ಸಿಎಂ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಹೈಕಮಾಂಡ್ ನಾಯಕರಿಂದ ಶಿಸ್ತು ಕ್ರಮಕ್ಕೆ ಗುರಿಯಾಗುವಂತ ಆತಂಕಗಳು ಈಗ ಶುರುವಾಗ್ತಾ ಇದೆ. ಸಿಎಂ ಭೇಟಿಯಾಗಿ ಏನು ಸ್ಪಷ್ಟೀಕರಣವನ್ನ ನೀಡಿದ್ದಾರೆ ಜಮೀರ್ ಅಹಮದ್. ಇಲ್ಲ, ನಾನು ಈ ಪ್ರಚೋದನಕಾರಿಯಲ್ಲಿ ತೊಡಗಿಲ್ಲ, ನಾನಾಯ್ತು, ನನ್ನ ಕೆಲಸ ಆಯ್ತು ಅಂತ ನಾನು ಮಾಡಿದೆ, ನನ್ನ ಪಕ್ಷದ ವಿರೋಧವಾಗಿ ಏನು ಮಾತನಾಡಿಲ್ಲ ಅಂತೇಳಿ ಜಮೀರ್ ಸ್ಪಷ್ಟನೆ ನೀಡೋದಕ್ಕೆ ಸಿದ್ದರಾಮಯ್ಯ ಅವರ ಮನೆಗೆ ಭೇಟಿಯಾಗಿದ್ರು. ನಿನ್ನೆ ಬೆಳಗ್ಗೆ ಕೂಡ ಭೇಟಿಯಾಗಿದ್ರು. ಈಗ ಮತ್ತೆ ಭೇಟಿಯಾಗಿದ್ದಾರೆ. ಏನು ಈ ಒಂದು ಮಾತುಕತೆಯನ್ನು ಆಡ್ತಾ ಇದ್ದಾರೆ ಸಿಎಂ ಜೊತೆ. ಏನು ಸಚಿವ ಜಮೀರ್ ಅಹಮದ್ ಈಗ ಸಿಎಂ ಸಿದ್ದರಾಮಯ್ಯ ಅವರ ಮನೆಗೆ ಹೋಗಿ ಒಂದಷ್ಟು ಮಾತುಗಳನ್ನು ಆಡ್ತಾ ಇದ್ದಾರೆ, ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಡ್ತಾ ಇದ್ದಾರೆ. ಇತ್ತ ಅಬ್ದುಲ್ ಜಬ್ಬಾರ್ ಮತ್ತೆ ನಜೀರ್ ಬಳಿಕ ಈಗ ಜಮೀರ್ ಅಹಮದ್ ಕೂಡ ಟಾರ್ಗೆಟ್ ಆಗಿರೋದು. ಈ ಒಂದು ದಾವಣಗೆರೆ ದಕ್ಷಿಣ ಅಪಪ್ರಚಾರವನ್ನ ಮಾಡಿದ್ದಾರೆ, ವಿರೋಧ ಪಕ್ಷದ ಅಂದ್ರೆ ಪಕ್ಷಕ್ಕೆ ವಿರೋಧವಾಗಿ ನಡ್ಕೊಂಡಿದ್ದಾರೆ ಅನ್ನೋ ಆರೋಪದಲ್ಲಿ ಈಗ ಇಷ್ಟು ಕೂಡ ಸ್ಪಷ್ಟೀಕರಣವನ್ನ ಕೊಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಈ ರೀತಿ ಆಯಿತು ಇಲ್ಲ ಅಂತ ಹೇಳಿ. ಇನ್ನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವಿಚಾರವಾಗಿ ಮಾತುಕತೆ ನಡೀತಾ ಇದೆ. ಹೈಕಮಾಂಡ್ ಸೂಚನೆ ಕುರಿತು ಸಚಿವ ಜಮೀರ್ಗೆ ಸಿಎಂ ತಾಕೀತು. ನನ್ನದೇನು ತಪ್ಪಿಲ್ಲ ಸಾರ್ ಅಂತ ಸಿಎಂ ಎದುರು ಹೇಳಿದ ಜಮೀರ್. ನಮ್ಮ ಅಭ್ಯರ್ಥಿ ವಿರುದ್ಧವಾಗಿ ಕೆಲಸ ಮಾಡಿ ಅಂತ ನಾನು ಯಾವತ್ತೂ ಹೇಳಿಲ್ಲ. ಕೆಲವರು ನನ್ನ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಸಾರ್. ಇದರ ಮೇಲೆ ನೀವು ಏನೇ ಕ್ರಮ ಕೈಗೊಂಡ್ರು ನಾನು ಅದಕ್ಕೆ ಬದ್ಧನಾಗಿರ್ತೇನೆ. ಸಿಎಂಗೆ ಆಗಿರುವ ವಿಚಾರದ ಕುರಿತು ಮನವರಿಕೆ ಮಾಡಿಕೊಟ್ಟ ಜಮೀರ್. ನೋಡಿ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವಿಚಾರವಾಗಿ ಏನು ವಿರೋಧ, ನಮ್ಮ ಪಕ್ಷದಲ್ಲಿದ್ದು ವಿರೋಧವಾಗಿ ನಡ್ಕೊಂಡಿದ್ದೀರಾ ಅನ್ನೋ ವಿಚಾರವಾಗಿ ಸಂಬಂಧಪಟ್ಟಂತೆ ಮಾತುಕತೆಯನ್ನ ಆಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರ ಮನೆಗೆ ಜಮೀರ್ ಅಹಮದ್ ಎಂಟ್ರಿ ಕೊಟ್ಟಿದ್ದಾರೆ. ಹೈಕಮಾಂಡ್ ಸೂಚನೆ ಕುರಿತು ಸಚಿವ ಜಮೀರ್ಗೆ ಸಿಎಂ ಒಂದಷ್ಟು ತಾಕೀತನ್ನ ಮಾಡಿದ್ದಾರೆ.
ಆಗ ಜಮೀರ್ ಅವರು ಹೇಳ್ತಾ ಇದ್ದಾರೆ, ನಂದೇನು ತಪ್ಪಿಲ್ಲ ಸರ್, ನಾನು ಯಾವುದೇ ಅಭ್ಯರ್ಥಿ ವಿರುದ್ಧವಾಗಿ ಕೆಲಸವನ್ನ ಮಾಡಿಲ್ಲ, ನಮ್ಮ ಪಕ್ಷದ ಅಭ್ಯರ್ಥಿಯ ವಿರುದ್ಧವಾಗಿ ನಾನು ಕೆಲಸವನ್ನ ಮಾಡಿಲ್ಲ, ನಾನು ಏನೂ ಅವ್ರಿಗೆ ನಮ್ಮ ಪಕ್ಷದ ವಿರುದ್ಧವಾಗಿ ಏನಾದರೂ ಕೆಲಸ ಮಾಡಿ ಅಥವಾ ಪ್ರಚೋದನ ಮಾಡಿ ಅಂತಲೂ ಕೂಡ ಹೇಳಿಲ್ಲ. ಕೆಲವರು ನನ್ನ ಮೇಲೆ ಸುಳ್ಳು ಆರೋಪವನ್ನು ಮಾಡ್ತಾ ಇದ್ದಾರೆ ಸಾರ್ ಅಂತೇಳಿ CM ಸಿದ್ದರಾಮಯ್ಯನವರಿಗೆ ಒಂದಷ್ಟು ಕ್ಲಾರಿಫಿಕೇಶನ್ ಕೊಡೋಕ್ಕೆ ಜಮೀರ್ ಅವರು ಸಿದ್ಧರಾಗಿದ್ರು, ಅದನ್ನು ಕೊಟ್ಟರು. ಇದರ ಮೇಲೆ ನೀವು ಏನೇ ಕ್ರಮವನ್ನು ಕೈಗೊಂಡ್ರು ಕೂಡ ನಾನು ಅದಕ್ಕೆ ಬದ್ಧನಾಗಿರ್ತೇನೆ ಅಂತ CMಗೆ ಏನೇನು ನಡೀತು ಆ ಒಂದು ದಕ್ಷಿಣ ದಾವಣಗೆರೆ ಕ್ಷೇತ್ರದಲ್ಲಿ ಅದನ್ನು ಕುಲಂಕುಷವಾಗಿ ಹೇಳಿದ್ದಾರೆ, ಮನವರಿಕೆ ಮಾಡಿಕೊಟ್ಟಿದ್ದಾರೆ ಜಮೀರ್ ಅವರು. ಅದಕ್ಕೆ ನೀನೇ ಸಮಜಾಯಿಷಿ ಕೊಡಬೇಕು ಅಂತ CM ಸಿದ್ದರಾಮಯ್ಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ.